ಹಾಯ್ ಫ್ರೆಂಡ್ಸ್, ನಾನು ಏನು ಹೇಳೋದಕ್ಕೆ ಬಂದಿದ್ದೀನಿ ಅಂತ ಅಂದರೆ, ಮನುಷ್ಯನಿಗೆ ಮೋರ್ ಇಂಪಾರ್ಟೆಂಟು ಯಾವುದಕ್ಕೆ ಅಂತ ಅಂದರೆ ಮನೆಗೆ ತುಂಬಾ ಇಂಪಾರ್ಟೆಂಟ್. ಯಾಕೆಂದರೆ ನಾವು ಎಲ್ಲೇ ಯಾವುದೇ ಒಂದು ಫಂಕ್ಷನ್ಗೆ ಹೋದರೂ ಕೂಡ ಅಲ್ಲಿ ನಾವು ಯಾರನ್ನು ನೋಡ್ತೀವಿ ಅಂತ ಅಂದರೆ ಅತಿ ಹೆಚ್ಚು ಮನೆ ಇರುವಂಥವ್ರನ್ನ ಹೇಗೆ ಟ್ರೀಟ್ ಮಾಡ್ತಾರೆ, ಮನೆ ಇಲ್ಲದೆ ಇರೋರನ್ನ ಹೇಗೆ ಟ್ರೀಟ್ ಮಾಡ್ತಾರೆ ಅನ್ನೋದನ್ನು ನಾವು ತುಂಬ ಹತ್ತಿರದಿಂದ ನೋಡ್ತಾನೆ ಇರ್ತೀವಿ. ಅದಕ್ಕೋಸ್ಕರ ನಾನು ನಿಮಗೆ ಏನು ಹೇಳೋದಕ್ಕೆ ಬಂದಿದ್ದೀನಿ ಅಂತಂದರೆ, ಯಾವಾಗಲೂ ನಾವು ಅವರಾಗಿರಬೇಕು ಇವರಾಗಿರಬೇಕು ಅಂತ ನಾವು ಅವ್ರ ಥರ ಇಲ್ವಲ್ಲ ಅನ್ನೋದು ಬೇಡ. ನಾವು ಯಾವಾಗಲೂ ನಾನು ಶ್ರೀಮಂತಳು ಅಂತ ಹೇಳ್ಕೊಳ್ಳೋದಕ್ಕೆ ನೀವು ಇಷ್ಟಪಡಿ. ಯಾಕೆ ಅಂತ ಅಂದರೆ, ನಾವು ಯಾವುದನ್ನೇ ಆಗಲಿ ಒಂದು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದರೆ ನಮ್ಮಲ್ಲಿ ಯಾವಾಗಲೂ ಪಾಸಿಟಿವ್ ಆಗಿರಬೇಕು. ನಮ್ಮಲ್ಲಿ ಪಾಸಿಟಿವ್ ಇಲ್ಲದೆ ಬರೀ ನೆಗೆಟಿವ್ ಆಗಿ ನಾವು ಥಿಂಕ್ ಮಾಡೋದಕ್ಕೆ ಹೋಗಬಾರ್ದು. ಯಾಕೆ ಅಂದರೆ ನಮಗೆ ನೆಗೆಟಿವ್ ಥಾಟ್ಸ್ಗಳೆಲ್ಲ ತುಂಬ ಅತಿ ಹೆಚ್ಚಿದ್ರೆ ಪಾಸಿಟಿವ್ ಆಗಿ ನಾವು ಥಿಂಕ್ ಮಾಡೋದಕ್ಕಾಗಲ್ಲ, ಅವು ತುಂಬ ಪ್ರಭಾವನೂ ಬೀರೋದಿಲ್ಲ. ಅದಕ್ಕೆ ನಾವು ಯಾವಾಗಲೂ ಕೂಡ ನಾನು ಶ್ರೀಮಂತಳು ಅಂತ ಒಂದು ಸಾರಿ ಸ್ವಲ್ಪ ಟೈಮ್ ಅದಕ್ಕೆ ಅಂತಲೇ ಕೊಟ್ಟರು ಎಷ್ಟೋ ಯೂಸ್ ಆಗುತ್ತೆ. ಯಾಕೆ ಅಂತಂದರೆ ತುಂಬ ಜನ ಅಂದ್ಕೊಳ್ಳೋದೆ, ನಾವು ಆ ಥರ ಇಲ್ವಲ್ಲ ಈ ಥರ ಇಲ್ವಲ್ಲ, ನಮ್ಮನ್ನು ಹೇಗೆ ಆಡಿಸ್ತಾರೆ ಹಾಗೆ ಹೀಗೆ ಅಂತ ನಾವು ನೋಡಿದಾಗಲ್ಲ ಅಂದ್ಕೊಳ್ಳೋದಕ್ಕಿಂತ ನಾವು ಆ ಥರ ಅದಕ್ಕಿಂತ ಹೆಚ್ಚಿಗೆ ಇದ್ದೀವಿ ಅಂತ ನಾವು ತೋರಿಸ್ಕೊಳ್ಳೋದಕ್ಕೆ ಇಷ್ಟಪಡಬೇಕು. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಾವು ಯಾವಾಗಲೂ ಬೆಳಿಗ್ಗೆ ನಮಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಅತಿ ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು. ಎದ್ದು ಒಂದು ಸಣ್ಣದಾದಂತಹ ಪ್ರಯತ್ನ ಪಡಿ. ಏನೂ ಇಲ್ಲ, ನಾನು ಎದ್ದು ಎರಡು ಕೈಗಳನ್ನ ಇಟ್ಕೊಂಡು ಒಂದು ನಿಮಗೆ ಬೇಕಾದಂತಹ ದೇವ್ರನ್ನ ನೆನೆಸ್ಕೊಂಡು ಹೇಳಿ, ಆಮೇಲೆ ಕೂತ್ಕೊಳ್ಳಿ. ಒಂದು ಅದಕ್ಕೋಸ್ಕರ ಒಂದು 2 ಮಿನಿಟ್ಸ್ ಅಂತ ಕೊಟ್ಟರು ಸಾಕು. ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ರಿಚ್ ಈ ಪದನ ಹೇಳ್ಕೊಳ್ತಾ ಹೋಗಿ ಒಂದು 2 or 3 ಮಿನಿಟ್ಸ್ ಸಾಕು. ನಾನು ಆಗಲ್ವ ಶ್ರೀಮಂತಳು ಅಂತ ಹೇಳ್ಕೊಂಡು ಹೋಗ್ತಾ ಇದ್ರೆ ಅದರೊಳಗಿರುವಂತಹ ಎನರ್ಜಿ ನಿಮಗೆ ಎಷ್ಟೊಂದು ತುಂಬಾ ಪಾಸಿಟಿವ್ ಇರುತ್ತೆ ಅಂತ ನೀವೇನೇ ಬರೀ 11 ಡೇಸಲ್ಲೇ ಕಂಡುಕೊಳ್ತೀರ. ನಾನು ನೋಡಿರುವಂತಹ, ನಾನು ತುಂಬ ಇದನ್ನು ಟೆಸ್ಟ್ ಮಾಡಿ ನಿಮಗೆ ಹೇಳ್ತಾ ಇರೋದು. ತುಂಬ ಮಂದಿಗಳು ಕೂಡ ಇದನ್ನೆಲ್ಲ ಫಾರ್ಮೇಷನ್ ಹೇಳ್ಕೊಳ್ತಾನೆ ಇರ್ತಾರೆ. ಅದಕ್ಕೋಸ್ಕರ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಯ್ ಫ್ರೆಂಡ್ಸ್, ಇದು ನಿಮಗೆ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ. ಕಾಮೆಂಟ್